ದೆಹಲಿಯಲ್ಲಿ ದೇಶದ ಬೆನ್ನೆಲುಬು ದೇಶದ ಆಸ್ತಿ ರೈತರನ್ನು ಬಂಧಿಸಿರುವ ಪ್ರಸಂಗಕ್ಕೆ ಇಂದು ಬೇಲೂರಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕಳೆದ ದಿನಗಳಿಂದ ಕರಾಳ ರೈತ ಮಸೂದೆಯನ್ನು ಹಿಂಪಡೆಯಬೇಕೆಂದು ವಿವಿಧ ರಾಜ್ಯಗಳಿಂದ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಾ ಬಂದ ರೈತರನ್ನು ಬಂಧಿಸಿದ್ದನ್ನು ಕೂಡಲೇ ಅವರನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು. ಇಡೀ ದೇಶಾದ್ಯಂತ ಕನಿಷ್ಠ ಬೆಂಬಲ ಬೆಲೆಗಾಗಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗಾಗಿ ಆಗ್ರಹಿಸಿ ಇವತ್ತು ಭಾರತೀಯ ಕಿಸಾನ್ ಯೂನಿಯನ್ ಮತ್ತು ಕಿಸಾನ್ ಮಜ್ದೂರ್ ಸಂಘಟನೆಗಳು ಇವತ್ತು ಭಾರತದಲ್ಲಿ ಚಳವಳಿಯನ್ನು ಮಾಡಬೇಕು ದೆಹಲಿಯಲ್ಲಿ ಅಂತ ಹೇಳಿ ಸಂಯುಕ್ತ ಕಿಸಾನ್ ಮೋರ್ಚಾ, ಕೇಂದ್ರ ಕಾರ್ಮಿಕ ಸಂಘಟನೆಗಳ ಸಮಿತಿ, ಸಂಯುಕ್ತ ಹೋರಾಟ ಕರ್ನಾಟಕ, ಜನಪರ ಸಂಘಟನೆಗಳ ಬೇಲೂರು ತಾಲೂಕು ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಸ್ವಾಮಿಗೌಡ ಮಾತನಾಡಿ, ರೈತರು ದೇಶದ ಬೆನ್ನೆಲುಬು, ಅವರೇ ನಮ್ಮ ಆಸ್ತಿ ಎಂದು ಹೇಳಿ ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ರೈತರ ವಿರುದ್ಧ ಮಸೂದೆಗಳನ್ನು ಜಾರಿಗೆ ತಂದು ನಮ್ಮನ್ನ ಸಂಕಷ್ಟಕ್ಕೆ ತಂದಿದ್ದಾರೆ. ಎಪಿಎಂಸಿ ಕಾಯ್ದೆ, ಕನಿಷ್ಠ ಬೆಂಬಲ ಬೆಲೆ ಇನ್ನೂ ಮುಂತಾದ ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಪ್ರತಿಭಟನೆ ಮಾಡಿದ್ರೆ ಅವರನ್ನ ಬಂಧಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಅಲ್ಲದೆ ನಮ್ಮ ದೇಶದ ರೈತರ ಆತ್ಮಸ್ಥೈರ್ಯವನ್ನ ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ. ಅದು ಅಸಾಧ್ಯದ ಮಾತು. ನಮ್ಮ ರೈತರನ್ನ ಬಂಧಿಸಿದ್ರೆ ಹೆದರುವ ಮನುಷ್ಯರಲ್ಲ. ನಮ್ಮ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಬರುತ್ತದೆ. ಕರಾಳ ಕೃಷಿ ಮಸೂದೆಯನ್ನ ತಕ್ಷಣ ಹಿಂಪಡೆಯಬೇಕು. ಬಂಧಿಸಿರುವ ರೈತರನ್ನ ಬಿಡುಗಡೆ ಮಾಡಬೇಕು. ಇಲ್ಲದಿದ್ದರೆ ಇದೇ 27ರಂದು ಎಲ್ಲಾ ಕೇಂದ್ರಗಳಲ್ಲೂ ಉಗ್ರ ಹೋರಾಟದ ಸ್ವರೂಪ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಸಂಘದ ಅಧ್ಯಕ್ಷೆ ಕಾಮಾಕ್ಷಿ ರಾಜು ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರ ಕೆಲಸವನ್ನ ಕಾಯಂಗೊಳಿಸಬೇಕು, ಸಂಬಳವನ್ನ ಹೆಚ್ಚಿಸಬೇಕು, ಅಲ್ಲದೆ ಕೆಲಸಕ್ಕೆ ಸಮಯವನ್ನ ನಿಗದಿ ಮಾಡಬೇಕು. ಈ ವಿಚಾರವಾಗಿ ಹಲವಾರು ದಿನಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದ್ರು. ನಮ್ಮ ಬೇಡಿಕೆಗಳನ್ನ ಈಡೇರಿಸುತ್ತಿದ್ದರೆ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು, ಸಾಮಾಜಿಕ ಹೋರಾಟ ಸಮಿತಿ, ಅಂಗನವಾಡಿ ಕಾರ್ಯಕರ್ತರು, ತಾಲೂಕು ರೈತ ಒಕ್ಕೂಟ ಇನ್ನು ಮುಂತಾದ ಸಂಘಟನೆಗಳು ಭಾಗವಹಿಸಿದ್ರು. ದೆಹಲಿಯನ್ನ ತಲುಪ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ರೈತರು ಕೂಡ, ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೂಡ ರೈಲಿನ ಮೂಲಕ ಇವತ್ತು ದೆಹಲಿಯನ್ನ ತಲುಪಬೇಕಾದ್ರೆ ಮಧ್ಯಪ್ರದೇಶದಲ್ಲಿ ರಾಜ್ಯ ರೈತ ಸಂಘದ ಹೋರಾಟಗಾರರನ್ನ ಇವತ್ತು ಬಂಧನವನ್ನು ಮಾಡಿ ಇವತ್ತು ಬಸ್ಗಳಲ್ಲಿ ಸುತ್ತಾಡಿಸ್ತಕ್ಕಂಥ ಅವಿವೇಕಿ ಕೆಲಸವನ್ನ ಮಧ್ಯಪ್ರದೇಶದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಕುಮ್ಮಕ್ಕನ್ನ ಈ ಕೇಂದ್ರ ಸರ್ಕಾರವು ಕೂಡ ಈ ಕುಮ್ಮಕ್ಕು ಕೊಡ್ತಾ ಇದೆ. ಈಗ ದೆಹಲಿಯ ಗಡಿಗಳಲ್ಲಿ ಗಾಜಿಪುರ ಇರಬಹುದು, ಸಿಂಗು ಇರಬಹುದು, ಬೇರೆ ಬೇರೆ ಟಿಕ್ರಿ ಈ ಭಾಗಗಳಲ್ಲಿ ಬರ್ತಕ್ಕಂಥ ರೈತರುಗಳನ್ನ ಮುಳ್ಳಿನ ಬೇಲಿಗಳನ್ನು ಹೊಡೆಯುವ ಮೂಲಕ, ರಸ್ತೆಗೆ ಮಳೆಗಳನ್ನು ಹೊಡೆಯುವ ಮೂಲಕ ಇವತ್ತು ಇಡೀ ದೇಶದ ರೈತ ಹೋರಾಟವನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಂಥ ದಮನಕಾರಿ ನೀತಿಯನ್ನ ನಾವು ವಿರೋಧ ಮಾಡಲೇಬೇಕಾಗಿದೆ. ಇವತ್ತು ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ, ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇತ್ತು, ಅದಕ್ಕೆ ಒಂದು ಲೀಗಲ್ ಸ್ಯಾಂಟಿಟಿ ಕೊಡಬೇಕು. ಕರಾಳ ಕೃಷಿ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ವಾಪಸ್ ತಗೊಂಡಿದೆ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರವು ಸೇರಿದಂತೆ ಈ ದೇಶದ ಯಾವ ರಾಜ್ಯ ಸರ್ಕಾರಗಳು ಕೂಡ ಆ ಕರಾಳ ಕೃಷಿ ಮಸೂದೆಗಳನ್ನು ವಾಪಸ್ ತೆಗೆದಿಲ್ಲ. ಹಾಗಾಗಿ ಇವೆಲ್ಲ ಬೇಡಿಕೆಗಳನ್ನಿಟ್ಟು ರೈತ ಹೋರಾಟ ಮಾಡಿದ್ರೆ ರೈತ ಹೋರಾಟವನ್ನ ದಮನ ಮಾಡತಕ್ಕಂಥದ್ದು, ಮಹಿಳೆಯರ ಹೋರಾಟವನ್ನು ಪ್ರಧಾನಮಂತ್ರಿ ಮಾತೆತ್ತಿದ್ರೆ ಹೇಳ್ತಾರೆ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ. ಬೇಟಿ ಪಡಾವೋ ಬೇಟಿ ಬಚಾವೋ ಇಡೀ ದೇಶದಲ್ಲಿರೋ ಮಹಿಳೆಯರನ್ನೆಲ್ಲ ತಗೊಂಡ್ಬಂದು ಬೀದಿಗಿಳಿಸಿ ಇವತ್ತು ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ಅಂಗನವಾಡಿ ಸಹಾಯಕಿಯರಿರ್ಬೋದು, ಶಿಕ್ಷಕಿಯರಿರ್ಬೋದು, ಅವರಿಗೆ ಇವತ್ತು ಒಂದು ಕಾಯಂ ನೌಕರಿನ ಕೊಡಬೇಕು. ಅವರ ಭತ್ಯೆನಲ್ಲಿ ಬಹಳಷ್ಟು ತಾರತಮ್ಯ ಇದೆ, ಅದನ್ನ ಕೊಡಬೇಕು ಅಂತೇಳಿ ಆ ಬಿಸಿ ಊಟದ ನೌಕರರು ಇರ್ಬೋದು, ನೀರು ಗಂಟೆಗಳಿರ್ಬೋದು, ಎಲ್ಲರೂ ಕೂಡ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಯಾವ ಸರ್ಕಾರವೂ ಕೂಡ ಪಂಚೇಂದ್ರಿಯಗಳಿಲ್ಲದ ರೀತಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು ತೀರಾ ಅಕ್ಷಮ್ಯವಾಗಿದೆ. ಹಾಗಾಗಿ ಅವರ ಹೋರಾಟವನ್ನು ಕೂಡ ನಾವು ಕೂಡ ಬೆಂಬಲಿಸ್ತಾ ಇದ್ದೀವಿ. ಇವತ್ತು ಸಂಯುಕ್ತ ಕಿಸಾನ್ ಮೋರ್ಚಾ, ಹಾಗಾಗಿ ಎಲ್ಲ ರೈತ ಮಕ್ಕಳು, ಎಲ್ಲ ಕೃಷಿಕರು, ಎಲ್ಲ ಮಹಿಳೆಯರು ಈ ಹೋರಾಟವನ್ನು ಬೆಂಬಲಿಸಬೇಕಾಗಿದೆ. ದುಡಿಯುವ ವರ್ಗ ಉಳಿದ್ರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ. ಈ ಹೆಬ್ಬೆಟ್ಟಿನ ರೈತ ಇವತ್ತು ಈ ದೇಶವನ್ನು ಕಟ್ಟಿದ್ದಾನೆ ಅಂತಕ್ಕಂಥ ಒಂದು ಪರಿಜ್ಞಾನ ಈ ಆಳುವಂತ ಅವಿವೇಕಿಗಳಿಗೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಹೇಳಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭ
ಇಡೀ ದೇಶಾದ್ಯಂತ ಈ ದಿನ ಟ್ರೇಡ್ ಯೂನಿಯನ್ ಕರೆ ಕೊಟ್ಟುವುದರ ಪ್ರಯುಕ್ತವ ಈ ಹೋರಾಟವನ್ನು ನಮ್ಮ ಬೇಲೂರು ತಾಲೂಕಿನಲ್ಲೂ ನಡೆಸುತ್ತಿದ್ದೇವೆ. ರೈತ ಮುಖಂಡರು ಮತ್ತು ಕೂಲಿ ಕಾರ್ಮಿಕರು, ಆಟೋ ಚಾಲಕರು ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ. ಈ ಹೋರಾಟದ ಉದ್ದೇಶ ಏನಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ 10 ವರ್ಷ ಕಳೆದರೂ ಯಾವುದೇ ಒಂದು ಬೆಲೆ ಏರಿಕೆ ಆಗಲಿ, ಒಂದು ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಒಂದು ಗೊಬ್ಬರದ ಬೆಲೆ ಮತ್ತು ಬೆಲೆ ಏರಿಕೆ ಬಗ್ಗೆ ಯಾವುದೇ ಒಂದು ಸತತವಾಗಿ ಒಂದು ಕಡಿಮೆಯ ದರ್ಜೆಯನ್ನು ಕೊಡ್ತಾ ಇಲ್ಲ. ಆದೇಶವನ್ನು ಇಟ್ಟುಕೊಂಡು ನಾವು ಈ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಈ ರೈತರ ಬೆಂಬಲ ಬೆಲೆಗೆ ಕನಿಷ್ಠ ವೇತನವನ್ನು ಕೂಡಲೇ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಕೊಡಬೇಕು. ರೈತರ ಬೆಂಬಲದಿಂದಲೇ ಎಲ್ಲ ಅದುವೇ ನಡೆಯೋದು. ರೈತರಿಗೆ ಸರ್ಕಾರ ಈ ರೀತಿಯ ಧೋರಣೆ ಮಾಡುವುದರಿಂದ ನಾವು ಮುಂದೆ ಇದೇ ರೀತಿ ಅಂದುಕೊಳ್ಬೇಕಾಗುತ್ತೆ. ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೊಂದು ಮುಂದೆ ಬರ್ತಕ್ಕಂಥ ಲೋಕಸಭೆಯಲ್ಲಿ ಇವರು ನಾವೇ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಂದ್ರೆ ನಾವು ಮುಂದಿನ ರೈತರ ಬೆಂಬಲಕ್ಕೆ ಸರಿಯಾದ ವ್ಯವಸ್ಥೆ ಕೊಡಬೇಕು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರನ್ನು ದಿನಗೂಲಿಯ ನೌಕರರು ಗೌರವ